inhale, exhale, inhale, exhale, inhale, exhale, exhale, inhale, exhale, inhale, exhale, inhale, hold the breath, exhale, inhale. ಲಕ್ಷ್ಮೀ ಗ್ರೂಪ್ ಆಫ್ ಹಾಸ್ಪಿಟಲ್ಸ್ ಅವರು ಇದೊಂದು ಒಳ್ಳೆ ಇನಿಷಿಯೇಟಿವ್ನ ತೊಗೊಂಡು 108 ರೌಂಡ್ ಸೂರ್ಯ ನಮಸ್ಕಾರನ ರೆಕಾರ್ಡ್ ಬ್ರೇಕಿಂಗ್ ಮಾಡಬೇಕು ಅಂತ ಇನಿಷಿಯೇಟಿವ್ ತೊಗೊಂಡಿದ್ದೆ ಒಂದು ದೊಡ್ಡ ಖುಷಿ. ಅದರಲ್ಲಿ ನಾನು ಒಂದು ಆ ಪ್ರೋಗ್ರಾಮ್ನ ಲೀಡ್ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇವತ್ತು 108 ಸೂರ್ಯ ನಮಸ್ಕಾರವನ್ನು ಕೇವಲ 39 ನಿಮಿಷದಲ್ಲಿ ಮುಗಿಸೋದ್ರೊಂದಿಗೆ ಹೊಸ ಇತಿಹಾಸವನ್ನು ಬರೆದು ಇವತ್ತು ರೆಕಾರ್ಡ್ ಆಯ್ನ್ ಮಾಡಿ ನಾವು ಸರ್ಟಿಫಿಕೇಟ್ ತಗೊಳ್ಳೋದು ಬಹಳ ಸಂತೋಷವಾದಂಥ. ವಿಶ್ವ ಯೋಗ ದಿನ ಹಾಗೂ ವಿಶ್ವ ಪರಿಸರ ದಿನ ಅಂಗವಾಗಿ ಶ್ರೀ ಲಕ್ಷ್ಮೀ ಗ್ರೂಪ್ ಆಸ್ಪತ್ರೆ ವತಿಯಿಂದ ಕೆಆರ್ಪುರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಯೋಗ ಕಾರ್ಯಕ್ರಮವನ್ನು ಆಸ್ಪತ್ರೆಯ ಚೇರ್ಮನ್ ಡಾಕ್ಟರ್ ಸಾಂಬಶಿವಯ್ಯ ಹಾಗೂ ಸಿಇಒ ರಾಘವೇಂದ್ರ ಚಾಲನೆ ನೀಡಿದರು. Good morning, I am Hesuru Sindhuja from International Yoga Book of Records, head of the South Zone, educated from Bangalore. So now today we have done a yoga record of 108 summer salutations in 39 minutes from Sri Lakshmi Group of Hospitals with 200 plus participants. I congratulate each and everyone who has participated. ಶ್ರೀ ಲಕ್ಷ್ಮಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ತಂಡದ ವತಿಯಿಂದ 39 ನಿಮಿಷಗಳಲ್ಲಿ 108 ಸೂರ್ಯ ನಮಸ್ಕಾರ ಮಾಡುವ ಮೂಲಕ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ಸ್ಥಾನ ಪಡೆದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಿದೆ. Inhale, exhale, inhale, exhale. ವಿಶ್ವ ಯೋಗ ದಿನ ಹಾಗೂ ವಿಶ್ವ ಪರಿಸರ ದಿನ ಕಾರ್ಯಕ್ರಮದಲ್ಲಿ ಆಸ್ಪತ್ರೆಯ ಸಿಬ್ಬಂದಿ ಹಾಗೂ ಕಾಲೇಜು ವಿದ್ಯಾರ್ಥಿಗಳು ಸೇರಿದಂತೆ 100ಕ್ಕೂ ಹೆಚ್ಚು ಸಾರ್ವಜನಿಕರು ಭಾಗವಹಿಸಿ 108 ಸೂರ್ಯ ನಮಸ್ಕಾರ ಮಾಡಿ ಇತಿಹಾಸ ಪುಟ ಸೇರಿದ್ದಾರೆ. Inhale, exhale, inhale, exhale, inhale, exhale, inhale, exhale, inhale, exhale, inhale, hold breath, exhale. ಶ್ರೀ ಲಕ್ಷ್ಮಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಚೇರ್ಮನ್ ಡಾಕ್ಟರ್ ಸಾಂಬಶಿವಯ್ಯ ಪ್ರತಿಕ್ರಿಯೆ ನೀಡಿದರು. ಕೆಆರ್ಪುರದಲ್ಲಿ ಆಚರಿಸುತ್ತಿದ್ದೇವೆ. ಈ ದಿನದಂದು ಸಾರ್ವಜನಿಕರು ತುಂಬ ಉತ್ಸಾಹದಿಂದ ಪಾರ್ಟಿಸಿಪೇಟ್ ಮಾಡಿ ಈ ಕಾರ್ಯಕ್ರಮವನ್ನು ತುಂಬ ಸಕ್ಸಸ್ಫುಲ್ ಮಾಡಿದ್ದಾರೆ. ನಾವು ಯೋಗ ದಿನಾಚರಣೆಯನ್ನು ಯಾಕೆ ಆಚರಿಸಬೇಕು ಅಂತ ಹೇಳಬೇಕು ಅಂತ ಹೇಳಿದ್ರೆ, ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಟ್ರೀಟ್ಮೆಂಟ್ ಅಂತಲೇ ಹೇಳ್ತೀವಿ. ಅದರಿಂದ ಈ ಅರಿವನ್ನು ಪಬ್ಲಿಕ್ಕಲ್ಲಿ ಮೂಡಿಸೋದಕ್ಕೋಸ್ಕರ ಯೋಗ ದಿನಾಚರಣೆ ಆಚರಿಸ್ತೀವಿ. ಯೋಗದಿಂದ ತುಂಬ ಉಪಯೋಗಗಳಿದೆ, ತುಂಬ ಕಾಯಿಲೆಗಳನ್ನು ಪ್ರಿವೆಂಟ್ ಮಾಡ್ಬೋದು ಅಂತ ನಾವು ಈ ಪಬ್ಲಿಕ್ಕಲ್ಲಿ ಹೆಲ್ತ್ ಎಜುಕೇಷನ್ ಅಂತ ಹೇಳ್ತೀವಲ್ಲ, ಅದನ್ನು ಮೂಡಿಸೋದಕ್ಕೋಸ್ಕರನೇ ನಮ್ಮ ಮುಖ್ಯ ಉದ್ದೇಶ. ಮತ್ತು ಇವತ್ತಿದು ಯೋಗ ಇಂಟರ್ನ್ಯಾಷನಲ್ ಈ ದಿನದಂದು ನಾವು 108 ಪ್ರದಕ್ಷಿಣೆ ಸೂರ್ಯ ನಮಸ್ಕಾರಗಳನ್ನು ವರ್ಲ್ಡ್ ರಿಕಾರ್ಡ್ ಆಫ್ ಬುಕ್ ಅನ್ನು ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡಿದ್ವಿ. ಶ್ರೀ ಲಕ್ಷ್ಮಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಸಿಇಒ ರಾಘವೇಂದ್ರ ಪ್ರತಿಕ್ರಿಯೆ ನೀಡಿದರು. ಅದು ಯೋಗ ರೆಕಾರ್ಡ್ ಬುಕ್ ಸೇರುತ್ತೆ ಅನ್ನೋ ಒಂದು ಮಾಹಿತಿ ನಮಗೆ ಬಂತು. ಇದು ಸುಮಾರು 2 ತಿಂಗಳಿಂದ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಂಡಿದ್ವಿ. ಅದರಂತೆ ನಾವು ಅದಕ್ಕೆ ವೆಬ್ಸೈಟಿಗೆ ಹೋಗಿ ಲಾಗಿನ್ ಮಾಡಿ ಎಲ್ಲ ಡೀಟೇಲ್ಸನ್ನು ಅಪ್ಲೋಡ್ ಮಾಡಿದ್ವಿ. ಅವರು ನೀವು ಮಾಡ್ಬೋದು ಅಂತ ಅರ್ಹತೆಯನ್ನು ಕೊಟ್ಟರು. ಅದಾದ ನಂತರದಲ್ಲಿ ಲೈವಲ್ಲಿ ಅವರು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡೋದ್ರೊಂದಿಗೆ ಮತ್ತು ಅವರ ಕಡೆಯಿಂದ ಸಿಂಧುಜಾ ಅಂತ ಏನು ಅವರ ಕನ್ಸಲ್ಟೆಂಟ್ ಇದ್ದಾರೆ ಅವ್ರನ್ನ ಕಳಿಸ್ಕೊಟ್ಟು ಇವತ್ತು 108 ಸೂರ್ಯ ನಮಸ್ಕಾರವನ್ನು ಕೇವಲ 39 ನಿಮಿಷದಲ್ಲಿ ಮುಗಿಸೋದ್ರೊಂದಿಗೆ ಹೊಸ ಇತಿಹಾಸವನ್ನು ಬರೆದು ಇವತ್ತು ರೆಕಾರ್ಡ್ ಆಯ್ನ್ ಮಾಡಿ ನಾವು ಸರ್ಟಿಫಿಕೇಟ್ ತಗೊಳ್ಳೋದು ಭಾಳ ಸಂತೋಷವಾದಂಥ ಸಂದರ್ಭ. ಇಲ್ಲಿ ಕೆಆರ್ಪುರನ ಸುತ್ತಮುತ್ತಲಿನ ಸಾರ್ವಜನಿಕರು ಹಾಗೂ ಕೆಲವು ಮಹಿಳಾ ಸಂಘದಿಂದ ಹಾಗೂ ಕೆಲವು ಫಿಟ್ನೆಸ್ ಸೆಂಟರ್ಗಳಿಂದ ಸಾಕಷ್ಟು ಜನ ಬಂದು ಸುಮಾರು 300ಕ್ಕೂ ಹೆಚ್ಚು ಪಾರ್ಟಿಸಿಪೆಂಟ್ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಜೊತೆಗೆ ಇದೇ ದಿನ ವಿಶ್ವ ಪರಿಸರ ದಿನದ ಅಂಗವಾಗಿ ಇಷ್ಟೊಂದು ಜನ ಸೇರಿದಾಗ ಇನ್ನೂ ಒಂದು ಹೆಚ್ಚಿನ ಮಾಹಿತಿನ ಕೊಡಬೇಕು ಸಾರ್ವಜನಿಕರಿಗೆ ಅನ್ನೋ ಉದ್ದೇಶದಿಂದ ಶ್ರೀಲಕ್ಷ್ಮಿ ಗ್ರೂಪ್ ಆಫ್ ಹಾಸ್ಪಿಟಲ್ ಅವರು
ಪರಿಸರ ದಿನವನ್ನು ಕೂಡ ಇಟ್ಕೊಂಡು ಇವತ್ತು ಮನೆ ಮನೆಗೆ ಗಿಡ ಕೊಡುವುದರ ಮುಖಾಂತರ ಪರಿಸರದ ಅರಿವನ್ನು ಮೂಡಿಸಬೇಕನ್ನೋ ಉದ್ದೇಶದಿಂದ ಇವತ್ತು ಗಿಡಗಳು ಕೊಡುವುದನ್ನು ಪ್ರಾರಂಭಿಸಿದ್ದೇವೆ. ಶ್ರೀ ಲಕ್ಷ್ಮೀ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಮಂಜುನಾಥ್ ಪ್ರತಿಕ್ರಿಯೆ ನೀಡಿದರು. ಒಂದು ಅಡ್ವಾಂಟೇಜಸ್ ಇದೆ ಅಂತ ಹೇಳಲಿಕ್ಕೆ, ಪ್ರಮೋಟ್ ಮಾಡಲಿಕ್ಕೆ ಇದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಹಾಗೆ ವಿಶ್ವ ಪರಿಸರ ದಿನ ಈ ಅಂಗವಾಗಿ ನಾವು ಗಿಡಗಳನ್ನ ಕೊಡ್ತಾ ಇದ್ದೇವೆ. ಈ ಎಲ್ಲರಲ್ಲಿ ನಾವೊಂದು ಕಳಕಳಿಯಂತ ವಿನಂತಿ ಮಾಡ್ಕೊಳ್ಳೋದು ಏನಂದರೆ, ಈ ವಿಶ್ವ ಪರಿಸರ ದಿನದಂದು ನೀವೆಲ್ಲರೂ ಎಚ್ಚೆತ್ಕೋಬೇಕು. ಆಗಲೇ ಬೆಂಗಳೂರಲ್ಲಿ ನಮಗೆ ಸಾಕಷ್ಟು ಆದ ನೀರಿನ ತೊಂದರೆಗಳು ಎಲ್ಲ ಜಾಸ್ತಿ ಆಗ್ತಾ ಇದೆ. ಈ ಥರ ನಮಗೆ ನ್ಯಾಚುರಲ್ ಪ್ರಾಬ್ಲಮ್ಸ್ ಎಲ್ಲ ಕಮ್ಮಿ ಆಗಬೇಕು ಅಂದರೆ ನಾವು ನ್ಯಾಚುರಲ್ ರಿಸೋರ್ಸಸ್ನ ನಾವು ನಮ್ಮಲ್ಲೇ ನಾವು ಇಟ್ಕೋಬೇಕು, ಅದನ್ನ ಮಿಸ್ಯೂಸ್ ಮಾಡ್ಕೋ